ಓಂ ಶಾಂತಿ. ಮುರಳಿಯ ದಿನಾಂಕ 17/8/2022. मीठे बच्चे, बाप तुम्हें बेहद का समाचार सुनाते हैं. तुम अभी स्वदर्शन चक्रधारी बने हो. तुम्हें 84 जन्मों की स्मृति में रहना है और सबको यह स्मृति दिलानी है. ಮಧುರ ಮಕ್ಕಳೇ, ತಂದೆ ಬಂದಿದ್ದರೆ ನಿಮಗೆ ಬೇಹದ್ದಿನ ಸಮಾಚಾರ ತಿಳಿಸೋದಕ್ಕಾಗಿ. ನೀವೀಗ ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಿ. ನಿಮಗೆ 84 ಜನ್ಮಗಳ ಸ್ಮೃತಿ ಇರಬೇಕು ಹಾಗೂ ಆ ಸ್ಮೃತಿಯನ್ನು ನೀವು ಅನೇಕರಿಗೆ ಮಾಡಿಕೊಡಬೇಕು. प्रश्न: शिव बाबा का पहला बच्चा ब्रह्मा को कहेंगे, विष्णु को नहीं, क्यों? ಶಿವತಂದೆಯ ಮೊದಲನೇ ಮಗ ಬ್ರಹ್ಮ ಅಂತ ಹೇಳಬಹುದು, ಆದರೆ ವಿಷ್ಣು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ? ಶಿವತಂದೆಯ ಪ್ರಥಮ ಮಗ ಬ್ರಹ್ಮ ಆಗಿದ್ದಾರೆ ಅಂತ ಹೇಳಬಹುದು, ವಿಷ್ಣು ಅಲ್ಲ ಅಂತ ಹೇಳ್ತಾರೆ. ಯಾಕೆ? क्योंकि शिव बाबा ब्रह्मा द्वारा ब्राह्मण संप्रदाय रचते हैं. अगर विष्णु को बच्चा कहे तो उनसे भी संप्रदाय पैदा होनी चाहिए, परंतु उनसे कोई संप्रदाय होती नहीं. विष्णु को कोई मम्मा बाबा भी नहीं कहे. वह जब लक्ष्मी नारायण के रूप में महाराजा महारानी है तो उनको अपना बच्चा ही मम्मा बाबा कहते हैं. ब्रह्मा से तो ब्राह्मण संप्रदाय पैदा होते. ಏಕೆಂದರೆ ಶಿವಬಾಬಾ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣ ಸಂಪ್ರದಾಯವನ್ನು ರಚನೆ ಮಾಡ್ತಾರೆ. ವಿಷ್ಣುಗೆ ಮಗ ಅಂತ ಹೇಳಿದರೆ ಅವನಿಂದನೂ ವಿಷ್ಣು ಸಂಪ್ರದಾಯದ ರಚನೆ ಆಗಬೇಕಿತ್ತು. ಆದರೆ ವಿಷ್ಣುವಿನಿಂದ ಯಾವ ಸಂಪ್ರದಾಯದ ರಚನೆ ಆಗೋದಿಲ್ಲ. ವಿಷ್ಣುಗೆ ಯಾರೂ ಸಹ ಮಮ್ಮಾ ಬಾಬಾ ಅಂತ ಕರೆಯೋದಿಲ್ಲ. ವಿಷ್ಣು ಅಂದ್ರೇ ಸತ್ಯಯುಗದ ಲಕ್ಷ್ಮೀನಾರಾಯಣರು, ಸತ್ಯಯುಗದ ಮಹಾರಾಜ ಮಹಾರಾಣಿ. ಅವರಿಗೆ ಅವರ ಮಕ್ಕಳು ಮಾತ್ರ ಮಮ್ಮಾ ಬಾಬಾ ಅಂತ ಹೇಳ್ತಾರೆ ವಿನಃ ಉಳಿದವರು ಯಾರೂ ಸಹ ಅವರಿಗೆ ಮಮ್ಮಾ ಬಾಬಾ ಅಥವಾ ತಂದೆ ತಾಯಿ ಅಂತ ಕರೆಯೋದಿಲ್ಲ. ಬ್ರಹ್ಮಾ ಸೇ ತೋ ಬ್ರಾಹ್ಮಣ ಸಂಪ್ರದಾಯ ಪೈದಾ ಹೋತೆ ಹೇ. ಆದರೆ ಇಲ್ಲಿ ಬ್ರಹ್ಮ ಬಾಬಾ ನಮಗೆ ತಂದೆ ಆಗಿದ್ದಾರೆ ಮತ್ತು ಅಲೌಕಿಕ ತಾಯಿನೂ ಆಗಿದ್ದಾರೆ. ಒಂದು ಅರ್ಥದಿಂದ ಬ್ರಹ್ಮ ಬಾಬಾ ತಾಯಿ ಆಗಿದ್ದಾರೆ, ಶಿವ ಬಾಬಾ ತಂದೆ ಆಗಿದ್ದಾರೆ. ಮತ್ತೊಂದು ಅರ್ಥದಿಂದ ಬ್ರಹ್ಮ ಬಾಬಾ ಅಲೌಕಿಕ ತಂದೆ ಆಗಿದ್ದಾರೆ. ಆ ಬ್ರಹ್ಮ ತಂದೆಯಿಂದ ಬ್ರಾಹ್ಮಣ ಸಂಪ್ರದಾಯ ಹುಟ್ಟಿದೆ. ಗೀತ್: ತುಮಿ ಹೋ ಮಾತ ಪಿತಾ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ ಆ ಪರಮಾತ್ಮನನ್ನ ಕುರಿತು ಹಾಡಿದ್ದೇವೆ. अब बाप बच्चों को समझाते, कोई गुरु गोसाई ऐसे नहीं कह सकते कि बाप बैठ समझाते.
बाप बच्चों को क्या समझाएंगे? कौन सा बाप है? यह तो सिर्फ तुम जानते हो, और कोई सत्संग में ऐसे कह नहीं सकते हैं। भल साई बाबा है, मेहर बाबा है, परंतु वो लोग तो कुछ भी समझते नहीं जो ऐसा बोले. ಬಾಬಾ ಹೇಳ್ತಾರೆ, ಇಲ್ಲಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಅಂತ. ಈ ರೀತಿಯಲ್ಲಿ ಯಾವ ಸತ್ಸಂಗದಲ್ಲಿ ಗುರು ಗೋಸಾವಿಗಳು ಅಥವಾ ಸಾಯಿಬಾಬಾ ಮೆಹರ್ ಬಾಬಾ ಅಂತ ಹೇಳಿಕೊಳ್ಳುವಂಥವರು ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಾ ಇದ್ದೀವಿ ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ಅವರಿಗೆ ಆ ವಿಚಾರನೇ ಗೊತ್ತಿಲ್ಲ. ಅವ್ರು ಯಾರೂ ಸಹ ಭಕ್ತರಿಗೆ ಶಿಷ್ಯರಿಗೆ ತಂದೆ ಆಗಿಲ್ಲ. ತುಮ್ ಜಾನ್ತೆ ಹೋ ಯಹ ಬೇಹದ್ ಕಾ ಬಾಪ್ बेहद का समाचार सुनाते. एक होता है हद का समाचार और दूसरा बेहद का समाचार, अर्थात सृष्टि के आदि मध्य अंत्य का ज्ञान तुमको देते. ಈಗ ಶಿವಬಾಬಾ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಸಮಾಚಾರ ಹೇಳ್ತಾರೆ. ಬೇಹದ್ದಿನ ಸಮಾಚಾರ ಅಂದ್ರೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ. ಅದು ನಿಮ್ಮ ಬುದ್ಧಿಯಲ್ಲಿ ಬಂದಿದೆ. बरोबर बाप ने अपना परिचय दिया है और सृष्टि चक्र कैसे फिरता वह भी यथार्थ ರೀತಿ समझाया है. ಬಾಬಾ ನಮಗೆ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ಅಂತಲೂ ತಿಳಿಸಿಕೊಟ್ಟಿದ್ದಾರೆ, ಜೊತೆಗೆ ತಮ್ಮ ಪರಿಚಯನೂ ಕೊಟ್ಟಿದ್ದಾರೆ. ಉಸೆ ಸಮಜ್ಕರ್ ಹಮ್ ಔರೋं को समझाते. बीज को परमात्मा व बाप कहते. हम हैं उनके बच्चे, ಆತ್ಮ. ಬಾಬಾ ತಿಳಿಸಿದ ಜ್ಞಾನವನ್ನು ನಾವು ತಿಳ್ಕೊಂಡು ಅನೇಕರಿಗೆ ನಾವು ಅದನ್ನು ತಿಳಿಸಬೇಕು. ಪರಮಾತ್ಮ ಬೀಜರೂಪ ಆಗಿದ್ದರೆ ನಾವೆಲ್ಲರೂ ಅವನ ಮಕ್ಕಳಾಗಿದ್ದೆ. उन्होंने मूल वतन का समाचार समझाया है, कैसे यह सारी माला बनती है. पहले समझाते, मैं तुम्हारा बाप हूँ, परम धाम में रहता हूँ, मुझे ही नॉलेजफुल ब्लिसफुल कहते हैं. ಬಾಬಾ ಹೇಳ್ತಾರೆ, ನಾನು ಮೂಲವತನದ ಸಮಾಚಾರನೂ ನಿಮಗೆ ತಿಳಿಸ್ತೀನಿ. ಮೂಲವತನದಲ್ಲಿ ಹೇಗೆ ಆತ್ಮಗಳ ಮಾಲೆ ಇರ್ತದೆ ಅಂತಲೂ ತಿಳಿಸ್ತೀನಿ. ನಾನು ಪರಮಧಾಮದ ನಿವಾಸಿ, ಜ್ಞಾನಸಾಗರ, ಆನಂದದ ಸಾಗರ ಆಗಿದೆ. बच्चों की बुद्धि में यह फिरता रहता है. हम असल में कहाँ के रहने वाले हैं? हम आत्माओं को पार्ट बजाना है. पार्ट का राज भी कोई समझ नहीं सकते. ಈಗ ನಾವೆಲ್ಲರೂ ಸಹ ಮೂಲತಃ ಪರಮಧಾಮದ ನಿವಾಸಿಗಳು. ಇಲ್ಲಿ ಬಂದು ಪಾತ್ರ ಅಭಿನಯಿಸ್ತೀವಿ. ಈ ಸೃಷ್ಟಿ ನಾಟಕದ ರಹಸ್ಯ ಮತ್ತು ನಮ್ಮ ಪಾತ್ರದ ರಹಸ್ಯವೂ ಸಹ ನಮಗೆ ತಿಳಿದಿದೆ ವಿನಃ ಬೇರೆ ಯಾರಿಗೂ ಇದು ಗೊತ್ತಿಲ್ಲ. कहते पुनर्जन्म लेंगे, आत्मा इतने जन्म लेती, 84 लाख जन्म कह देते. ಉಳಿದವರು ಈ ಮಾತನ್ನು ಹೇಳ್ತಿರ್ತಾರೆ. ಏನಂದರೆ ಆತ್ಮ ಪುನರ್ಜನ್ಮ ತಗೊಳ್ತದೆ, 84 ಲಕ್ಷ ಜನ್ಮಗಳಲ್ಲಿ ಬರ್ತದೆ ಅಂತ. कोई को समझाओ तो समझ जाएंगे,
कि हम 84 जन्म ही लेते। सतो प्रधान से रजो तमो में आते। अब फिर संगम पर सतो प्रधान बन रहे। ಆದರೆ ನೀವು ಜನರಿಗೆ ತಿಳಿಸಿಕೊಟ್ಟರೆ ಮನುಷ್ಯನ ಆತ್ಮ ಕೇವಲ 84 ಜನ್ಮಗಳಲ್ಲಿ ಬರ್ತದೆ ಅಂತ ತಿಳಿಸಿಕೊಟ್ಟರೆ ಅವ್ರು ತಿಳ್ಕೋಬಹುದು. ನಾವು 84 ಜನ್ಮಗಳಲ್ಲಿ ಬರುವಾಗ ಮೊದಲು ಸತೋಪ್ರಧಾನ ಸತೋ ರಜೋ ತಮೋ ಗುಣದಲ್ಲಿ ಬರ್ತೇವೆ. ಈಗ ಸಂಗಮ ಯುಗದಲ್ಲಿ ಮತ್ತೆ ಸತೋಪ್ರಧಾನ ಆಗ್ತಿದ್ದೇವೆ. यह जरूर तुम बच्चों की बुद्धि में होगा, तब तो तुमको स्वदर्शन चक्रधारी कहा जाता है. यह बातें बड़ी सहज है जो बुढ़िया भी समझा सकती है कि बरोबर हमने 84 जन्म लिए हैं और कोई धर्म वाले इतने जन्म नहीं लेते हैं. ಸೃಷ್ಟಿ ಚಕ್ರದ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇರೋದ್ರಿಂದ ನಮಗೆ ಸ್ವದರ್ಶನ ಚಕ್ರಧಾರಿ ಅಂತ ಹೇಳಲಾಗ್ತದೆ. ಸ್ವದರ್ಶನ ಚಕ್ರದ ಜ್ಞಾನ ತಿಳ್ಕೊಳ್ಳುವಂಥದ್ದು ಬಹಳ ಸಹಜ ಇದೆ. ವಯಸ್ಸಾದ ಮಾತೆಯರೂ ಸಹ ಇದನ್ನು ತಿಳ್ಕೊಂಡು ಜನರಿಗೆ ತಿಳಿಸಬಹುದು. ಸಂಪೂರ್ಣ 84 ಜನ್ಮಗಳಲ್ಲಿ ಇತರ ಧರ್ಮದವರು ಬರೋದಿಲ್ಲ, ಕೇವಲ ದೇವತಾ ಧರ್ಮದವರು ಬರ್ತಾರೆ ಎಂಬ ವಿಚಾರ ವಯಸ್ಸಾದ ಮಾತೆಯರು ಸಹ ತಾವು ತಿಳ್ಕೊಂಡು ಜನರಿಗೆ ತಿಳಿಸ್ಬೋದು. यह तुम्हारी बुद्धि में है कि हम पुनर्जन्म लेते हैं. पुनर्जन्म को जरूर मानना पड़ेगा. अब तुमको अपने 84 जन्मों की पार्ट की स्मृति आई है. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಪುನರ್ಜನ್ಮ ಇದೆ, ಅದನ್ನು ನಾವು ಒಪ್ಕೊಳ್ಳೇಬೇಕಾಗ್ತದೆ. ಈಗ ನಮಗೆ 84 ಜನ್ಮಗಳ ಪಾತ್ರದ ಸ್ಮೃತಿ ಬಂದಿದೆ. बुढ़ियों के लिए यह समझाने बहुत सहज है. तुमको कोई किताब आदि पढ़ने की दरकार नहीं. ವೃದ್ಧ ಮಾತೆಯರು ಮುರಳಿ ಕೇಳಿ ಈ ಜ್ಞಾನವನ್ನು ಜನರಿಗೆ ಹೇಳಬಹುದು. ಪುಸ್ತಕಗಳನ್ನು ಓದುವ ಅವಶ್ಯಕತೆಯೇ ಇಲ್ಲ. ಕೇಳಿದ್ದನ್ನು ಯಥಾರ್ಥವಾಗಿ ತಿಳ್ಕೊಂಡು ಜನರಿಗೆ ಹೇಳ್ತಾ ಹೋಗಬೇಕು. बाप ने समझाया तुम देवता थे, फिर 8 जन्म सत्ययुग में, 12 जन्म त्रेता में, 63 जन्म द्वापर कलयुग में लिए और यह एक जन्म है सबसे ऊंच. ಬಾಬಾ ಹೇಳ್ತಾರೆ, ನೀವೇ ಮೊದಲು ದೇವತೆಗಳಾಗಿ ಸತ್ಯಯುಗದಲ್ಲಿ 8 ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ, ದ್ವಾಪರ ಕಲಿಯುಗದಲ್ಲಿ 63 ಜನ್ಮಗಳನ್ನು ಪಡೀತೀರಿ. 84ನೇ ಜನ್ಮ ಅಂದರೆ ಸಂಗಮ ಯುಗದ ಈ ಜನ್ಮ ಅತ್ಯಂತ ಶ್ರೇಷ್ಠವಾಗಿದೆ. तो सहज समझते हो ना, कुरुक्षेत्र की बूढ़ी माताएं भी समझती हो ना. ಬಾಬಾ ಹೇಳ್ತಾರೆ, ಇದನ್ನು ನೀವು ಎಷ್ಟು ಸಹಜವಾಗಿ ತಿಳ್ಕೋಬಹುದು. ಕುರುಕ್ಷೇತ್ರದಲ್ಲಿ ಇರುವಂತಹ ಮಾತೆಯರು ಸಹ ಇದನ್ನು ತಿಳ್ಕೊಂಡು ಜನರಿಗೆ ಹೇಳಬಹುದು. ಕುರುಕ್ಷೇತ್ರ ಕಾ ನಾಮ್ ಮಶಹೂರ್ है. वास्तव में यह सारा कर्म क्षेत्र है. वह कुरुक्षेत्र तो एक गांव है. यह सारा कर्म करने का क्षेत्र है. इसमें अभी लड़ाई आदि लगी नहीं.
तुम इस सारे ಕುರುಕ್ಷೇತ್ರ को जानते हो. ಬಾಬಾ ಹೇಳ್ತಾರೆ, ಕುರುಕ್ಷೇತ್ರ ಅನ್ನೋದು ಒಂದು ಊರು. ಆದರೆ ಇವತ್ತು ಈ ಪ್ರಪಂಚನೇ ಕುರುಕ್ಷೇತ್ರ ಅಂದರೆ ಕರ್ಮಕ್ಷೇತ್ರ ಆಗಿದೆ. ಈ ಕರ್ಮಕ್ಷೇತ್ರದಲ್ಲಿ ಮುಂದೆ ಮಹಾಭಾರತ ಯುದ್ಧ ನಡೆಯಲಿದೆ. बाबा भी यहाँ भारत में आते. भारत की बड़ी महिमा है. बाप भी भारत में समझाते, तुम 5000 वर्ष पहले देवता धर्म के थे, राज्य करते थे. उनमें पहले नंबर लक्ष्मी नारायण विश्व में राज्य करते थे. ಬಾಬಾ ಭಾರತದಲ್ಲಿ ಬಂದು ಈ ಜ್ಞಾನ ತಿಳಿಸ್ತಾರೆ. 5000 ವರ್ಷಗಳ ಹಿಂದೆ ನೀವೇ ದೇವತೆಗಳಾಗಿದ್ದರೆ ನಂಬರ್ 1 ಲಕ್ಷ್ಮೀನಾರಾಯಣ ಆಗಿ ವಿಶ್ವದ ಮೇಲೆ ರಾಜ್ಯ ಆಳ್ತಿದ್ರಿ. बाप ने यह भी समझाया, तुम जमुना के किनारे राज्य करते हो, तो बुद्धि में यह याद रखना है कि 4 युग और 4 वर्ण है. ಬಾಬಾ ಇದನ್ನೂ ಸಹ ತಿಳಿಸಿಕೊಟ್ರು. ನೀವು ಯಮುನಾ ನದಿಯ ತೀರದಲ್ಲಿ ರಾಜ್ಯ ಆಳ್ತೀರಿ. ನಿಮ್ಮ ರಾಜ್ಯದಲ್ಲಿ ದೂಸರಾ ಧರ್ಮ ತೋ ಹೋತಾ ನಹಿ, ಬೇರೆ ಯಾವ ಧರ್ಮಗಳು ಇರೋದಿಲ್ಲ. ಅದರ ಜೊತೆಗೆ ಬಾಬಾ ಈ ವಿಚಾರನೂ ತಿಳಿಸಿಕೊಟ್ರು, ಮಕ್ಕಳೇ ನೀವು 4 ಯುಗಗಳು ಮತ್ತು 4 ವರ್ಣಗಳ ಬಗ್ಗೆನೂ ಸರಿಯಾಗಿ ತಿಳ್ಕೋಬೇಕು. ಪಾಂಚವಾ ಯಹ ಲೀಪ್ ಯುಗ್ ಜಿಸ್ಕೋ ಕೋಯಿ ಜಾನ್ತೆ ನಹಿ. 4 ಯುಗಗಳ ಜೊತೆಗೆ 5ನೇ ಯುಗ ಇದು ಗುಪ್ತ ಯುಗ ಆಗಿದೆ, ಅಧಿಕ ಯುಗ ಆಗಿದೆ. ಇದರ ಬಗ್ಗೆ ಯಾರೂ ಸಹ ತಿಳ್ಕೊಂಡಿಲ್ಲ. ಮುಖ್ಯ है ब्राह्मण धर्म. ब्रह्मा मुख वंशावली ब्राह्मण. ब्रह्मा कब आया? जरूर जब बाप सृष्टि रचेंगे तो पहले ब्राह्मण चाहिए. ब्रह्मा है शिव बाबा का पहला बच्चा. क्या विष्णु को भी बच्चा कहेंगे? नहीं. ಮುಖ್ಯವಾಗಿದೆ ಬ್ರಾಹ್ಮಣ ಧರ್ಮ. ಈ ಬ್ರಾಹ್ಮಣ ಧರ್ಮದ ಸ್ಥಾಪನೆ ಸಂಗಮ ಯುಗದಲ್ಲಿ ಶಿವಬಾಬಾ ನೇರವಾಗಿ ಬ್ರಹ್ಮ ಮುಖದಿಂದ ಮಾಡ್ತಾರೆ. ನೀವೆಲ್ಲರೂ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಆಗಿದ್ದೀರಿ. ಬ್ರಹ್ಮ ಬಾಬಾ ಶಿವ ತಂದೆಯ ಮೊದಲನೇ ಮಗ ಆಗಿದ್ದಾರೆ. ಆದರೆ ವಿಷ್ಣುಗೆ ಶಿವನ ಮಗ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಗರ್ ಬಚ್ಚಾ ಹೋ ತೋ ಉನ್ಸೆ ಭೀ ಸಂಪ್ರದಾಯ ಪೈದಾ ಹೋ. ವಿಷ್ಣುನು ಬ್ರಹ್ಮ ತಂದೆಯಂತೆ ಮಗ ಆಗಿಬಿಟ್ಟಿದ್ದರೆ ಅವನಿಂದನೂ ವಿಷ್ಣು ಸಂಪ್ರದಾಯ ರಚನೆ ಆಗಬೇಕಿತ್ತು. परंतु उनसे संप्रदाय पैदा होती नहीं, न उनको मम्मा बाबा कहेंगे. ಆದರೆ ವಿಷ್ಣು ಅಂದರೆ ಲಕ್ಷ್ಮೀನಾರಾಯಣರಿಂದ ಸಂಪ್ರದಾಯ ಸ್ಥಾಪನೆ ಆಗೋದಿಲ್ಲ. ಲಕ್ಷ್ಮೀನಾರಾಯಣರಿಗೆ ಅವರ ಪ್ರಜೆಗಳು ಎಲ್ಲರೂ ಸಹ ತಂದೆ ತಾಯಿ ಅಂತ ಕರೆಯೋದಿಲ್ಲ. उनके बच्चे ही उनको माता पिता कहेंगे. ಲಕ್ಷ್ಮೀನಾರಾಯಣರ ಮಕ್ಕಳು ಮಾತ್ರ, ಇಬ್ಬರು ಮಕ್ಕಳು ಅವರಿಗೆ ತಂದೆ ತಾಯಿ ಅಂತ ಕರೀತಾರೆ. ಆದರೆ ಇಲ್ಲಿ ಬ್ರಹ್ಮ ಬಾಬಾ ಇಡೀ ಸಾಕಾರ ಲೋಕಕ್ಕೆ ತಂದೆ ಆಗಿದ್ದಾರೆ. ಯಹ ಕರ್ಮಭೂಮಿ. परमात्मा को भी आकर कर्म करना पड़ता है, नहीं तो क्या आकर करते जो इतनी महिमा होती है.
ಇದು ಕರ್ಮಕ್ಷೇತ್ರ, ಕರ್ಮಭೂಮಿಯಾಗಿದೆ. ಪರಮಾತ್ಮನೂ ಸಹ ಈ ಕರ್ಮಭೂಮಿಗೆ ಬಂದು ಕರ್ಮ ಮಾಡ್ತಾನೆ. ಶ್ರೇಷ್ಠ ಕರ್ಮ ಮಾಡುವುದರಿಂದಲೇ ಅವನಿಗೂ ಅಷ್ಟೊಂದು ಮಹಿಮೆ ನಡೀತದೆ. तुम देखते हो शिव जयंती गाई हुई, भल शिव पुराण लिखा है, परंतु उसमें कोई बात समझ में नहीं आती है. ಭಾರತದಲ್ಲಿ ಶಿವ ಜಯಂತಿಯ ಗಾಯನ ಇದೆ. ಶಿವರಾತ್ರಿಯ ಆಚರಣೆ ವೈಭವದಿಂದ ನಡೀತದೆ. ಭಲೆ ಶಿವಪುರಾಣದಲ್ಲಿ ಶಿವ ಜಯಂತಿಯ ಬಗ್ಗೆ ಬರೆದಿದ್ದಾರೆ, ಆದರೆ ಅದರ ಅರ್ಥ ಯಾರಿಗೂ ಗೊತ್ತೇ ಆಗಿಲ್ಲ. ಶಿವ ಜಯಂತಿ ಅಂದರೆ ಏನು? ಶಿವ ತಂದೆ ಯಾವ ಸಮಯದಲ್ಲಿ ಬರ್ತಾನೆ, ಬಂದು ಏನು ಮಾಡ್ತಾನೆ, ಇದು ಯಾವ ವಿಚಾರನೂ ಜನರಿಗೆ ಅರ್ಥನೇ ಆಗಿಲ್ಲ. ಮುಖ್ಯ ಹೇ ಗೀತಾ. तुम अच्छी रीति समझ गए हो कि कैसे शिव बाबा आते. ब्रह्मा भी जरूर चाहिए. अब ब्रह्मा कहाँ से आए? सूक्ष्म वतन में तो संपूर्ण ब्रह्मा है. इस बात में ही लोग अटकते. ब्रह्मा का कर्तव्य क्या है? सूक्ष्म वतन में रह क्या करते होंगे? बाप समझाते, जब यह व्यक्त रूप में है तो इन द्वारा ज्ञान देता, फिर ज्ञान लेते लेते फरिश्ता बन जाते. वह है ಸಂಪೂರ್ಣ ರೂಪ. ಶಿವಬಾಬಾ ಬರ್ತಾರೆ ಅಂದರೆ ಆ ನಿರಾಕಾರ ತಂದೆಗೆ ಸಾಕಾರದಲ್ಲಿ ಕರ್ತವ್ಯ ಮಾಡೋದಕ್ಕೆ ಬ್ರಹ್ಮ ತಂದೆಯ ಆಧಾರ ಬೇಕಾಗ್ತದೆ. ಬ್ರಹ್ಮಾರವರ ಮೂಲಕ ಜ್ಞಾನ ಯೋಗದ ಶಿಕ್ಷಣ ಕೊಡ್ತಾರೆ. ಬ್ರಹ್ಮ ಬಾಬಾನು ಜ್ಞಾನ ಕೇಳ್ತಾ ಕೇಳ್ತಾ ಯೋಗ ಮಾಡ್ತಾ ಮಾಡ್ತಾ ಸಂಪೂರ್ಣ ಸ್ಥಿತಿಗೆ ತಲುಪಿಬಿಡ್ತಾರೆ. ಆಗ ಸೂಕ್ಷ್ಮ ವತನವಾಸಿ ಸಂಪೂರ್ಣ ಬ್ರಹ್ಮ ಆಗಿಬಿಡ್ತಾರೆ. ಅವ್ರು ಹೇಗೆ ಸಂಪೂರ್ಣ ರೂಪದಲ್ಲಿ ಇದ್ದಾರೆಯೋ ಹಾಗೆ तुम्हारा भी ऐसे ही संपूर्ण रूप बन जाता है. मम्मा का भी संपूर्ण रूप है. ಹಾಗೆಯೇ ಮಮ್ಮಾರವರ ಸಂಪೂರ್ಣ ಸ್ವರೂಪನು ಸೂಕ್ಷ್ಮವತನದಲ್ಲಿ ಇರ್ತದೆ. ನಿಮ್ಮೆಲ್ಲರ ಸಂಪೂರ್ಣ ಸ್ವರೂಪನು ಸೂಕ್ಷ್ಮವತನದಲ್ಲಿ ಇರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ಭಿ ಡ್ರಾಮಾ ಬನಾ ಹುವಾ ಹೈ. ड्रामानुसार हर एक को अपने अपने समय पर आना है. ಮೊದಲು ವ್ಯಕ್ತಲೋಕದಲ್ಲಿ ಪಾತ್ರ ಮಾಡುವುದು, ನಂತರ ಅವ್ಯಕ್ತ ಸೂಕ್ಷ್ಮ ಫರಿಷ್ಠಾ ಆಗಿ ಪಾತ್ರ ಮಾಡುವುದು ಸಹ ನಾಟಕದಲ್ಲಿ ನೋಂದಣಿ ಆಗಿದೆ. ನಾಟಕದ ಅನುಸಾರ ಪ್ರತಿಯೊಬ್ಬರೂ ತಮ್ಮ ಸಮಯಕ್ಕೆ ಸರಿಯಾಗಿ ಬಂದು पात्र अभिनಯಿಸ್ತಾರೆ. अंत्य में सारी सृष्टि जड़ जड़ीभूत हो जाती है. ऐसे नहीं कि प्रलय हो जाती, फिर श्री कृष्ण अंगूठा चूसता हुआ आता है. ಬಾಬಾ ಕೊನೆಗೆ ಇಡೀ ಜಗತ್ತೇ ಜರ್ಜರಿತ ಆಗಿಬಿಡ್ತದೆ. ಜರ್ಜರಿತ ಆದ ನಂತರ ಸಂಪೂರ್ಣ ಪ್ರಲಯ ಆಗ್ತದೆ ಅಂತ ಅಲ್ಲ. ಲೌಕಿಕದಲ್ಲಿ ಏನು ಹೇಳಿದರು? ಕೊನೆಗೆ ಇಡೀ ಜಗತ್ತು ಅಥವಾ ಸೃಷ್ಟಿ ಜಲಮಯ ಆಗಿಬಿಡ್ತದೆ, ಪ್ರಲಯ ಆಗ್ತದೆ. ಆ ಜಲದಲ್ಲಿ ಅಥವಾ ಸಮುದ್ರದಲ್ಲಿ ಶ್ರೀಕೃಷ್ಣ ಬೆರಳು ಚೀಪ್ಕೊಂಡು ಬರ್ತಾನೆ ಅಂತ ಅವ್ರು ಬರೆದಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ ಆ ರೀತಿಯಲ್ಲಿ ಆಗೋದಿಲ್ಲ. ಸೃಷ್ಟಿಯ ಪರಿವರ್ತನೆ ಆಗ್ತದೆ. ಕೆಲವರು ಹಳೆ ಆತ್ಮರು ಇಲ್ಲಿ ಉಳ್ಕೋತಾರೆ, ಅವರಿಂದ ಹೊಸ ಸೃಷ್ಟಿಯ ಸ್ಥಾಪನೆ ಆಗ್ತದೆ.
इस दैवी सृष्टि की रचना परमात्मा कैसे करते हैं यह तुम जानते. ಪುನಃ ಈ ಪ್ರಪಂಚದಲ್ಲಿ ದೈವಿ ಸೃಷ್ಟಿಯ ರಚನೆ ಪರಮಾತ್ಮ ಹೇಗೆ ಮಾಡ್ತಾನೆ ಅನ್ನೋದು ನಿಮಗೀಗ ತಿಳಿದಿದೆ. वह तो कृष्ण को समझ बैठे. तुम जानते हो बाप ही पतित पावन है. अंत्य में आएंगे पावन बनाने. ಬಾಬಾ ಹೇಳ್ತಾರೆ, ಜನ ಏನು ಹೇಳಿಬಿಟ್ರು, ಕೊನೆಗೆ ಕೃಷ್ಣ ಬರ್ತಾನೆ ಅಂತ. ಬಾಬಾ ಹೇಳ್ತಾರೆ, ಕೊನೆಗೆ ಬರೋನು ಕೃಷ್ಣ ಅಲ್ಲ, ನಾನು ಬರ್ತೀನಿ. ನಾನೇ ಪತಿತ ಪಾವನ, ಬಂದು ಎಲ್ಲರನ್ನೂ ಪಾವನ ಮಾಡ್ತೀನಿ. वर्षा भी बाप से ही मिल सकता है. दादा को भी उनसे मिलता है. उनकी महिमा गाई जाती है. त्वमेव माताश्च पिता. बरोबर सच्चा सुख देने वाला वह है. ಸ್ವರ್ಗದ ಆಸ್ತಿಯೂ ಕೂಡ ಆ ಪರಮಾತ್ಮ ತಂದೆಯಿಂದ ಸಿಗ್ತದೆ ವಿನಃ ಈ ಬ್ರಹ್ಮ ದಾದ ಅಥವಾ ಅಣ್ಣನಿಂದ ಸಿಗೋದಿಲ್ಲ. ತ್ವಮೇವ ಮಾತಾಶ್ಚ ಪಿತಾ ಎಂಬ ಮಹಿಮೆ ನಿರಾಕಾರನ ಮಹಿಮೆ ಆಗಿದೆ ವಿನಃ ಅದು ಸಾಕಾರದ ಮಹಿಮೆ ಅಲ್ಲ. दुनिया नहीं जानती कि रावण ने हमको बेसमझ बनाया है, तब हम सब दुखी है. ಜಗತ್ತಿಗೆ ಗೊತ್ತಿಲ್ಲ ರಾವಣ ನಮ್ಮನ್ನು ಮೂರ್ಖರನ್ನಾಗಿ ಮಾಡಿದ್ದಾನೆ. ಆ ಕಾರಣದಿಂದ ಪ್ರಪಂಚದಲ್ಲಿ ಅಥವಾ ಈ ರಾವಣ ರಾಜ್ಯದಲ್ಲಿ ಎಲ್ಲರಿಗೂ ದುಃಖ ಇದೆ. ರಾವಣ ಅಂದ್ರೇ ವಿಕಾರಗಳು. बालक में जब तक विकारों की प्रवेशता नहीं है तो उनको महात्मा समान कहते हैं. जब बालिग होता है तब लौकिक संबंधी उनको दुख का रास्ता बतलाते. ಬಾಬಾ ಹೇಳ್ತಾರೆ, ಚಿಕ್ಕ ಮಕ್ಕಳಲ್ಲಿ ವಿಕಾರದ ಬಗ್ಗೆ ಜ್ಞಾನನೇ ಗೊತ್ತಿರೋದಿಲ್ಲ. ಆದ್ದರಿಂದ ಮಕ್ಕಳಿಗೆ ಮಹಾತ್ಮರು ಅಂತ ಹೇಳಲಾಗ್ತದೆ. ವಯಸ್ಸಾದ ಮೇಲೆ ಮಕ್ಕಳಿಗೆ ವಿಕಾರದ ಬಗ್ಗೆ ಗೊತ್ತಾಗ್ತದೆ. ಆಗ ಲೌಕಿಕದ ಸಂಬಂಧಿಕರು ಆ ಮಕ್ಕಳಿಗೆ, ವಯಸ್ಸಾದ ಮಕ್ಕಳಿಗೆ ದುಃಖದ ಮಾರ್ಗ ತೋರಿಸ್ತಾರೆ. ದುಃಖದ ಮಾರ್ಗ ಯಾವುದು? ಕಹತೆ ತುಮಕೋ ಶಾದಿ ಕರ್ನಿ, ಪಹಲಾ ರಾಸ್ತಾ ಬತ್ಲಾತೆ. ಸ್ವಲ್ಪ ವಯಸ್ಸಾಗ್ತಿದ್ದಂಗೆ ತಂದೆ ತಾಯಿ ಸಂಬಂಧಿಕರು ಆ ಮಕ್ಕಳಿಗೆ ಹೇಳ್ತಾರೆ, ಈಗ ನೀನು ಮದುವೆ ಮಾಡ್ಕೋಬೇಕು. ಲಕ್ಷ್ಮೀನಾರಾಯಣ್ ರಾಮ್ सीता ने क्या शादी नहीं की, परंतु उन्होंने पता ही नहीं कि उन्होंने पवित्र प्रवृत्ति मार्ग था. ಲೌಕಿಕದ ಜನ ಹೇಳ್ತಾರೆ, ಲಕ್ಷ್ಮೀನಾರಾಯಣ ರಾಮ ಸೀತೆ ಅವರೂ ಮದುವೆ ಮಾಡ್ಕೊಂಡಿದ್ರು, ನೀವ್ಯಾಕೆ ಮಾಡ್ಕೊಳ್ಳೋದಿಲ್ಲ? ಅವರಿಗೆ ಗೊತ್ತಿಲ್ಲ ಲಕ್ಷ್ಮೀನಾರಾಯಣ ರಾಮ ಸೀತೆ ಮದುವೆ ಮಾಡಿಕೊಂಡ್ರೂ ಅವರು ಪವಿತ್ರ ಆಗಿ ಇದ್ದರು ಅಂತ. ಅಲ್ಲಿಯ ಮಾರ್ಗ ಪವಿತ್ರ ಪ್ರವೃತ್ತಿ ಮಾರ್ಗ ಆಗಿತ್ತು. वह पवित्र स्वर्ग के मालिक थे. हम तो पतित नर्क के मालिक हैं. ಪವಿತ್ರತೆಯ ಬಲ ಇರುವ ಕಾರಣ ಲಕ್ಷ್ಮೀನಾರಾಯಣ ರಾಮ ಸೀತೆ ಸ್ವರ್ಗದ ಮಾಲೀಕ ಆಗಿತ್ತು. ಇಲ್ಲಿಯ ಮನುಷ್ಯರು ಪತಿತ ಆಗಿರುವ ಕಾರಣ ನರ್ಕದ ಮಾಲೀಕ ಆಗಿದ್ದಾರೆ. ಯಹ ಖ್ಯಾಲ್ ಬುದ್ಧಿ ಮೇ ಆತಾ ನಹಿ. ಈ ವಿಚಾರ ಜನರಿಗೆ ಅರ್ಥನೇ ಆಗೋದಿಲ್ಲ. कि भारत पावन था, अब पतित है, वहाँ कोई लड़ाई आदि नहीं होगी.
यहाँ लड़ाई होती है तो यज्ञ रचेंगे शांति के लिए। मंत्र भी ऐसे जपते हैं परंतु शांति का अर्थ समझते नहीं है ಬಡ ಸಹಜ। ಇಲ್ಲಿಯ ಜನರಿಗೆ ಆ ಪಾವನ ಜಗತ್ತಿನ ಕಲ್ಪನೆನೇ ಬರೋದಿಲ್ಲ. ಹೇಳ್ತಾರೆ ನಾವೆಲ್ಲರೂ ಪತಿತರು ಅಂತ. ಈ ಪತಿತ ಜಗತ್ತಿನಲ್ಲಿ ಮುಂದೆ ಯುದ್ಧ ನಡೆಯಲಿದೆ. ಯುದ್ಧ ಶುರುವಾದಾಗ ಜನ ಶಾಂತಿಗಾಗಿ ಯಜ್ಞ ಮಾಡ್ತಾರೆ, ಮಂತ್ರಗಳನ್ನು ಜಪಿಸ್ತಾರೆ. ಆದರೆ ಶಾಂತಿಯ ಅರ್ಥನೇ ಗೊತ್ತಿಲ್ಲ. बरोबर हम प्रजापिता ब्रह्मा के मुखवंशावली बहन भाई ठहरे। सतयुग में मुखवंशावली होती नहीं, सिर्फ संगम पर होती. ಸಂಗಮ ಯುಗದಲ್ಲಿ ನಾವೆಲ್ಲರೂ ಪ್ರಜಾಪಿತಾ ಬ್ರಹ್ಮನ ಮುಖವಂಶಾವಲಿ ಆಗಿರುವ ಕಾರಣ ಪರಸ್ಪರ ಸೋದರ ಸೋದರಿಯಾಗಿದೆ. ಸತ್ಯಯುಗದಲ್ಲಿ ಈ ಥರ ಮುಖವಂಶಾವಲಿ ಇರೋದಿಲ್ಲ. बाप कहते मैं कल्प कल्प के संगम पर साधारण वृद्ध तन में प्रवेश करता हूँ, जिसका नाम फिर ब्रह्मा रखता हूँ. तुम ब्रह्मा के बच्चे बहन भाई कहलाते. ಬಾಬಾ ಹೇಳ್ತಾರೆ, ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ನಾನು ಒಬ್ಬ ಸಾಧಾರಣ ವ್ಯಕ್ತಿಯ ದೇಹದಲ್ಲಿ ಪ್ರವೇಶ ಮಾಡ್ತೀನಿ. ಅವರಿಗೆ ಬ್ರಹ್ಮ ಅಂತ ನಾಮಕರಣ ಮಾಡ್ತೀನಿ. ನೀವು ಅವನ ಮಕ್ಕಳು, ಪರಸ್ಪರ ಸೋದರ ಸೋದರಿಯರು. ಈ ಬ್ರಹ್ಮ ಬಾಬಾ ज्ञान को धारण कर अव्यक्त संपूर्ण ब्रह्मा बनते हैं, है वही, दूसरी बात नहीं. ಬಾಬಾ ಹೇಳ್ತಾರೆ, ಈ ಬ್ರಹ್ಮ ಬಾಬನೇ ಜ್ಞಾನ ಯೋಗದ ಪುರುಷಾರ್ಥ ಮಾಡಿ ಜ್ಞಾನವನ್ನು ಧಾರಣೆ ಮಾಡಿ ಅವ್ಯಕ್ತ ಸಂಪೂರ್ಣ ಬ್ರಹ್ಮ ಆಗ್ತಾರೆ. ಇಲ್ಲಿರುವ ಬ್ರಹ್ಮ ಬೇರೆ, ಅಲ್ಲಿರುವ ಬ್ರಹ್ಮ ಬೇರೆ ಅಲ್ಲ. ವ್ಯಕ್ತದಲ್ಲಿ ಇರೋರೇ ಮುಂದೆ ಅವ್ಯಕ್ತ ಬ್ರಹ್ಮ ಆಗ್ತಾರೆ. ब्राह्मण ही देवता बनते, चक्र लगाकर अंत्य में आकर शूद्र बनते, फिर ब्रह्मा द्वारा ब्राह्मण रचते. बुढ़ियों के ऊपर भी ब्राह्मणियों को मेहनत करनी. ಸಂಗಮ ಯುಗದ ನೀವು ಬ್ರಾಹ್ಮಣರೇ ಭವಿಷ್ಯದಲ್ಲಿ ದೇವತಾ ಆಗ್ತೀರಿ. ವರ್ಣಗಳ ಚಕ್ರದಲ್ಲಿ ಬಂದು ಕೊನೆಗೆ ಶೂದ್ರರಾಗ್ತೀರಿ. ಮತ್ತೆ ಬ್ರಹ್ಮನ ಮೂಲಕ ಶಿವಬಾಬಾ ನಿಮಗೆ ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಈ ವಿಚಾರ ನೀವು ವೃದ್ಧ ಮಾತೆಯರಿಗೂ ಸಹ ತಿಳಿಸಬೇಕು. ವೃದ್ಧ ಮಾತೆಯರನ್ನು ಮುಂದೆ ತರಲಿಕ್ಕೆ ಪರಿಶ್ರಮ ಪಡಬೇಕು. कहना है इस योग अग्नि से विकर्म विनाश होंगे, इसलिए मुझ एक को याद करो. ವೃದ್ಧ ಮಾತೆಯರು ಈ ಒಂದೇ ಒಂದು ವಿಚಾರ ಯಥಾರ್ಥವಾಗಿ ತಿಳ್ಕೊಳ್ಳಿ. ಪರಮಾತ್ಮನ ನೆನಪಿನಿಂದ, ಆ ನೆನಪಿನ ಅಗ್ನಿಯಿಂದ ವಿಕರ್ಮಗಳು ವಿನಾಶ ಆಗ್ತವೆ. ಈ ಮಾತನ್ನು ಅವರೂ ತಿಳ್ಕೊಳ್ಳಿ, ಜನರಿಗೂ ತಿಳಿಸಲಿ. अब शिव बाबा कहते, लक्की सितारों हे सालिग्रामों, तुम आत्माओं की बुद्धि में यह ज्ञान डालते. ಈಗ ಬಾಬಾ ಹೇಳ್ತಾರೆ, ಹೇ ನನ್ನ ಭಾಗ್ಯಶಾಲಿ ಮಕ್ಕಳೇ, ಶಾಲಿಗ್ರಾಮ ಮಕ್ಕಳೇ, ನಿಮ್ಮ ಬುದ್ಧಿಯಲ್ಲಿ ನಾನು ಈ ಜ್ಞಾನ ತುಂಬುತ್ತಾ ಇದ್ದೇನೆ. ಆತ್ಮ ಸುನ್ತಿ ಹೇ, ಪರಮಾತ್ಮ ಸುನಾತೆ ಹೇ ಬ್ರಹ್ಮ ಮುಖದ್ವಾರ. ಇಲ್ಲಿ ನೀವು ಆತ್ಮ
ಜ್ಞಾನ ಕೇಳ್ತಾ ಇದ್ದೀರಿ. ಪರಮಾತ್ಮ ನಿಮಗೆ ಜ್ಞಾನ ತಿಳಿಸ್ತಾ ಇದ್ದಾರೆ ಬ್ರಹ್ಮ ಮುಖದಿಂದ. ब्रह्मा द्वारा स्थापना तो जरूर मनुष्य ही होगा और बूढ़ा भी होगा. ब्रह्मा को हमेशा बूढ़ा दिखाते, कृष्ण को छोटा समझते. ब्रह्मा को कभी छोटा बच्चा नहीं कहें, उनका छोटा रूप बनाते नहीं. जैसे लक्ष्मी नारायण का छोटा रूप नहीं दिखाते, वैसे ब्रह्मा का भी नहीं दिखाते हैं. ಬಾಬಾ ಹೇಳ್ತಾರೆ, ಬ್ರಹ್ಮ ಮುಖದಿಂದ ಸ್ಥಾಪನೆ ಮಾಡೋದಕ್ಕಾಗಿ ನಾನು ಇವರ ವೃದ್ಧ ದೇಹದಲ್ಲಿ ಬರ್ತೀನಿ. ಆದ್ದರಿಂದ ಬ್ರಹ್ಮನಿಗೆ ಯಾವತ್ತೂ ಸಹ ವೃದ್ಧ ಸ್ಥಿತಿಯಲ್ಲಿ ತೋರಿಸ್ತಾರೆ ವಿನಃ ಮಗುವಿನ ರೂಪದಲ್ಲಿ, ಬಾಲಕನ ರೂಪದಲ್ಲಿ ತೋರಿಸೋದಿಲ್ಲ. ಹಾಗೆಯೇ ಲಕ್ಷ್ಮೀನಾರಾಯಣರಿಗೂ ಬಾಲಕರ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ ತೋರಿಸೋದಿಲ್ಲ. ಮಹಾರಾಜ ಅಥವಾ ಮಹಾರಾಣಿಯ ರೂಪದಲ್ಲಿ ಪ್ರೌಢ ಅವಸ್ಥೆಯಲ್ಲಿ ತೋರಿಸ್ತಾರೆ. ತುಮ್ ಬಚ್ಚೋಂ ಕೋ ಭಿ ಬಾಪ್ ಯಹ ಮಂತ್ರ ಸುನಾತೆ ಹೇ ಮಾಮೇಕಂ ಯಾದ್ ಕರೋ. ಮತ್ತೆ ಬಾಬಾ ಹೇಳ್ತಾರೆ, ಮಕ್ಕಳೇ ನನ್ನನ್ನು ನೆನಪು ಮಾಡ್ರಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಶಿವ ಕೋ ಬ್ರಹ್ಮಾ ಕೋ ಬಾಬಾ कहते, ಶಂಕರ್ ಕೋ ಕಭಿ ಬಾಬಾ ನಹಿ कहते. ಶಿವನಿಗೆ ಅಪ್ಪ ಅಂತ ಕರೀತಾರೆ, ಬ್ರಹ್ಮನಿಗೆ ಭರಮಪ್ಪ ಅಂತ ಕರೀತಾರೆ, ಶಂಕರನಿಗೆ ಅಪ್ಪ ಅಂತ ಕರೆಯೋದಿಲ್ಲ. ಆದರೆ ಅಲ್ಲಿ ಶಿವಶಂಕರ್ ಕೋ ಮಿಲಾ ದಿಯಾ ಹೈ. ಶಿವನೇ ಶಂಕರ ಅಂತ ತಿಳ್ಕೊಂಡಿದ್ದಾರೆ, ಶಿವಶಂಕರರನ್ನು ಸೇರಿಸಿಬಿಟ್ಟಿದ್ದಾರೆ. अब आत्माओं को परमात्मा आकर समझाते, तो ऐसी ऐसी सहज बातें ಬುಡಿಯೋं को समझानी चाहिए. ಈ ಜ್ಞಾನದಲ್ಲಿ ಇರುವಂತಹ ಸಹಜವಾದ ಮಾತುಗಳನ್ನು ವೃದ್ಧ ಮಾತೆಯರು ಸಹ ಜನರಿಗೆ ತಿಳಿಸಬಹುದು. ಬಾಬಾ पूछते हैं, आगे तुमको क्या बनाया था? तो इतना तो कहे कि स्वदर्शन चक्रधारी बने थे. बाप को और चक्र को याद करने से तुम रूहानी विलायत में चले जाएंगे. ಬಾಬಾ ನಿಮಗೆ ಕೇಳ್ತಾರೆ, ಮೊದಲು ನಾನು ನಿಮಗೆ ಏನನ್ನಾಗಿ ಮಾಡಿದ್ದೆ? ಆಗ ಇಷ್ಟಾದರೂ ನೀವು ಹೇಳಬೇಕು, ಬಾಬಾ ನೀವು ನಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ರಿ. ಅದಕ್ಕೆ ಬಾಬಾ ಹೇಳ್ತಾರೆ, ತಂದೆ ಮತ್ತು ಚಕ್ರದ ನೆನಪು ಮಾಡೋದ್ರಿಂದ ನೀವು ಆತ್ಮಿಕ ವಿದೇಶಕ್ಕೆ ಹೋಗಿಬಿಡ್ತೀರಿ. ವಹ ಫಾರೆನ್ ತೋ दूर देश है ना, हम आत्माएं सब दूर देश में रहने वाली है. हमारा घर देखो कहाँ है, सूर्य चांद से भी पार, जहाँ कोई गम नहीं. अभी तुम आत्माओं को घर की याद आई. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಆ ವಿದೇಶದಿಂದ ಬಂದಿದ್ದೀರಿ, ಅದು ನಿಮ್ಮ ಮನೆ. ಸೂರ್ಯ ಚಂದ್ರ ನಕ್ಷತ್ರದಿಂದನೂ ಮೇಲೆ ಇರುವಂತಹ ಆ ಮನೆಯಲ್ಲಿ ಯಾವುದೇ ರೀತಿಯ ದುಃಖ ಇರೋದಿಲ್ಲ. ಈಗ ನಿಮಗೆ ಆ ಮನೆಯ ನೆನಪು ಬಂದಿದೆ. ವहाँ अशरीरी रहते थे, शरीर नहीं था. यह खुशी होनी चाहिए. अभी हम अपने घर जाते हैं. बाप का घर सो अपना घर. ಈಗ ಮತ್ತೆ ನೀವು ಆ ಮನೆಗೆ
ಹೋಗ್ತಾ ಇದ್ದೀರಿ. ಅದು ತಂದೆಯ ಮನೆಯೂ ಹೌದು, ನಿಮ್ಮ ಮನೆಯೂ ಹೌದು. ತಂದೆಯ ಮನೆಯೇ ನಿಮ್ಮ ಮನೆಯಾಗಿದೆ. साइंस घमंडी तो परमात्मा को बिल्कुल नहीं जानते. बाप को तरस पड़ता, उनके कानों में भी कुछ पड़ता रहे तो शिव बाबा को याद करे, देह अभिमान टूट जाए. ವಿಜ್ಞಾನಿಗಳು ದೇಹದ ಅಭಿಮಾನದಲ್ಲಿ ಇದ್ದಾರೆ. ಪರಮಾತ್ಮನ ಬಗ್ಗೆ ಏನೂ ಗೊತ್ತಿಲ್ಲ. ಅಂಥವರ ಮೇಲೇನೋ ಬಾಬವ್ರಿಗೆ ದಯೆ ಬರ್ತದೆ. ಬಾಬಾ ಅಂದ್ಕೊಳ್ತಾರೆ, ಆ ವಿಜ್ಞಾನಿಗಳಿಗೂ ಸ್ವಲ್ಪ ಜ್ಞಾನ ಹೇಳಿಬಿಟ್ರೆ, ಜ್ಞಾನ ಅವರ ಕಿವಿಗಳಿಗೆ ತಲುಪಿಬಿಟ್ರೆ ಅವರೂ ಶಿವಬಾಬವ್ರನ್ನ ನೆನಪು ಮಾಡಬಹುದು. ಅವರಲ್ಲಿ ಇರುವ ದೇಹಾಭಿಮಾನ ಹೋಗಬಹುದು. ನರ್ಸೆ ನಾರಾಯಣ್ बनने की यह सत्य कथा है. सच्चे बाप को याद करो तो सचखंड के मालिक बन जाए. कहते हैं और संग बुद्धि योग तोड़. ಬಾಬಾ ಹೇಳ್ತಾರೆ, ಇದು ನರನಿಂದ ನಾರಾಯಣ ಆಗುವ ಸತ್ಯ ಕಥೆಯಾಗಿದೆ. ಸತ್ಯ ತಂದೆಗೆ ನೆನಪು ಮಾಡುವುದರಿಂದ ಸತ್ಯಖಂಡದ ಮಾಲೀಕ ಆಗ್ತೀರಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅನ್ಯರ ಸಂಘ ಬಿಟ್ಟು ನನ್ನ ಸಂಘದಲ್ಲಿ ಇರಿ, ನನ್ನ ಜೊತೆಗೆ ಬುದ್ಧಿಯೋಗ ಜೋಡಿಸಿರಿ. ಸರ್ಕಾರಿ ನೌಕರಿ 8 घंटा करते, उनसे भी यह बहुत ऊंची कमाई. कहाँ भी जाओ बुद्धि से यह याद करते रहना है, तुम कर्मयोगी हो. कितना सहज समझाते. ಬಾಬಾ ಹೇಳ್ತಾರೆ, ಸರ್ಕಾರದ ನೌಕರಿ 8 ಗಂಟೆ ಮಾಡ್ತೀರಿ, ಅದಕ್ಕಿಂತ ಹೆಚ್ಚಿನ ಸಂಪಾದನೆ ಈ ಪುರುಷಾರ್ಥದಲ್ಲಿ ಇದೆ. ಎಲ್ಲಿಯೇ ಹೋಗ್ರಿ ಬುದ್ಧಿಯಲ್ಲಿ ಸದಾ ನೆನಪಿರಲಿ, ನಾನು ಕರ್ಮಯೋಗಿಯಾಗಿದ್ದೇನೆ, ನಾನು ಪರಮಾತ್ಮನ ಮಗು ಆಗಿದ್ದೇನೆ ಅಂತ. ಆಗ ನಿಮ್ಮಲ್ಲಿ ಖುಷಿಯೇ ಖುಷಿ ಇರ್ತದೆ. बुढ़ियों को देख कर मैं बहुत खुश होता, क्योंकि फिर भी हमारी हम जिन्स है ना. मैं मालिक बनूं, हम जिन्स न बने तो यह भी ठीक नहीं. ಬ್ರಹ್ಮ ಬಾಬಾ ಹೇಳ್ತಾರೆ, ವಯಸ್ಸಾದ ಮಾತೆಯರು ಮತ್ತು ಅಣ್ಣಂದಿರನ್ನ ನೋಡಿದಾಗ ನನಗೆ ಬಹಳ ಖುಷಿಯಾಗ್ತದೆ. ಯಾಕೆ ಅಂದರೆ ವಯಸ್ಸಾದವರೆಲ್ಲರೂ ನನ್ನ ಸಮವಯಸ್ಕರರು. ನಾನೊಬ್ಬನೇ ನಾರಾಯಣ ಆಗಿ ಸ್ವರ್ಗದ ಮಾಲೀಕ ಆಗಿ ಇವರಾಗದಿದ್ದರೆ ನನಗೆ ಅದು ಹಿಡಿಸೋದಿಲ್ಲ, ಸರಿ ಅನಿಸೋದಿಲ್ಲ. ಅದಕ್ಕೆ ಇವರನ್ನೂ ಸಹ ನನ್ನ ಜೊತೆಗೆ ತಯಾರು ಮಾಡ್ತೀನಿ. ಬಾಪ್ ಅವಿನಾಶಿ ಜ್ಞಾನ ಸರ್ಜನ್, ज्ञान इंजेक्शन सद्गुरु दिया, अज्ञान अंधेर विनाश. बुद्धि में ज्ञान आ गया, सब कुछ जान गए. ಬಾಬಾ ಅವಿನಾಶಿ ಸರ್ಜನ್ ಆಗಿದ್ದಾರೆ. ಜ್ಞಾನದ ಇಂಜೆಕ್ಷನ್ ಕೊಟ್ಟು ಮಕ್ಕಳಲ್ಲಿ ಇರುವ ಅಜ್ಞಾನ ದೂರ ಮಾಡ್ತಾರೆ. ಅಜ್ಞಾನದ ಅಂಧಕಾರ ವಿನಾಶ ಆಗಿ ಹೋಗ್ತದೆ. ಬುದ್ಧಿಯಲ್ಲಿ ಜ್ಞಾನ ಬಂತು ಅಂದರೆ ಮಕ್ಕಳು ಎಲ್ಲವನ್ನು ತಿಳ್ಕೊಂಡು ಬಿಡ್ತಾರೆ. अच्छा, मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार.
ऊंची कमाई करने के लिए बुद्धि का योग और सब से तोड़ एक बाप से ಜೋಡಣೆ. ಉನ್ನತ ಸಂಪಾದನೆಗಾಗಿ ಬುದ್ಧಿಯ ಯೋಗ ಎಲ್ಲರಿಂದನೂ ತೆಗೆದುಹಾಕಿ ಒಬ್ಬನ ಜೊತೆಗೆ ಮಾತ್ರ ಜೋಡಿಸಬೇಕು. ಸತ್ಯ ತಂದೆಗೆ ನೆನಪು ಮಾಡಿ ಸತ್ಯಖಂಡದ ಮಾಲೀಕ ಆಗಬೇಕು. 2. जैसे ब्रह्मा बाप ज्ञान को धारण कर संपूर्ण बनते, ऐसे ही बाप समान ಸಂಪೂರ್ಣ बनना है. ಹೇಗೆ ಬ್ರಹ್ಮ ಬಾಬಾ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಸಂಪೂರ್ಣ ಆಗಿದ್ದಾರೆ, ಹಾಗೆ ನೀವು ಮಕ್ಕಳು ಸಹ ಬ್ರಹ್ಮ ತಂದೆಯ ಸಮಾನ ಸಂಪೂರ್ಣ ಆಗಬೇಕು. वरदान. अटूट निश्चय के आधार पर विजय का अनुभव करने वाले सदा हर्षित और निश्चिंत भव. ಮುರಿಯಲಾರದ ನಿಶ್ಚಯದಿಂದ ವಿಜಯದ ಅನುಭವ ಮಾಡುವಂತಹ ಸದಾ ಹರ್ಷಿತ ಮತ್ತು ಸದಾ ನಿಶ್ಚಿಂತ ಆಗಿರಿ. निश्चय की निशानी है मनसा वाचा कर्मणा संबंध संपर्क हर बात में सहज विजयी. जहाँ निश्चय अटूट है वहाँ विजय की भावी टल नहीं सकती. ऐसे निश्चय बुद्धि ही सदा हर्षित और निश्चिंत रहेगी. ನಿಶ್ಚಯದ ಗುರುತಾಗಿದೆ ಮನ ವಚನ ಕರ್ಮದಿಂದ ಸಂಬಂಧ ಸಂಪರ್ಕದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ವಿಜಯಿ ಆಗುವಂಥದ್ದು. ಎಲ್ಲಿ ಸಂಪೂರ್ಣ ನಿಶ್ಚಯ ಇರ್ತದೆ ಅಲ್ಲಿ ವಿಜಯ ಖಂಡಿತವಾಗಿಯೂ ಪ್ರಾಪ್ತಿಯಾಗ್ತದೆ. ಅಂತಹ ನಿಶ್ಚಯ ಬುದ್ಧಿ ಮಕ್ಕಳು ಸದಾ ಹರ್ಷಿತ ಆಗಿ ಇರ್ತಾರೆ, ಸದಾ ನಿಶ್ಚಿಂತ ಆಗಿ ಇರ್ತಾರೆ. किसी भी बात में यह क्या क्यों कैसे कहना भी ಚಿಂತಾ ಕಿ ನಿಶಾನಿ. ಯಾವುದೇ ವಿಷಯದಲ್ಲಿ ಏನು, ಹೇಗೆ, ಯಾಕೆ ಅಂತ ಪ್ರಶ್ನೆ ಮಾಡುವುದು ಸಹ ಚಿಂತೆಯ ಗುರ್ತಾಗಿದೆ. निश्चय बुद्धि निश्चिंत आत्मा का स्लोगन है. जो हुआ अच्छा हुआ, अच्छा है और अच्छा ही होना है. वह बुराई में भी अच्छाई का अनुभव करे. चिंता शब्द की भी अविद्या होगी. बाबा ಹೇಳ್ತಾರೆ, ನಿಶ್ಚಯ ಬುದ್ಧಿ ನಿಶ್ಚಿಂತ ಆತ್ಮ ಸದಾ ಈ ಮಾತನ್ನು ಹೇಳ್ತಾರೆ, ಏನು ಆಗಿ ಹೋಗಿದೆಯೋ ಅದು ಒಳ್ಳೆಯದು, ಏನು ಆಗ್ತಾ ಇದೆ ಅದು ಇನ್ನೂ ಒಳ್ಳೆಯದು, ಮುಂದೆ ಏನು ಆಗಲಿದೆ ಅದು ಸಹ ಇನ್ನೂ ಒಳ್ಳೆಯದು, ಎಲ್ಲವೂ ಒಳ್ಳೆಯದೇ ಆಗ್ತಿದೆ ಅಂತ ಅನುಭವ ಮಾಡ್ತಾರೆ. ಕೆಟ್ಟ ಪರಿಸ್ಥಿತಿಯಲ್ಲೂ ಸಹ ಅವರು ಒಳ್ಳೆತನವನ್ನು ಅನುಭವ ಮಾಡ್ತಾರೆ. ಚಿಂತೆ ಎಂಬ ಶಬ್ದ ಮರೆತು ಬಿಡ್ತಾರೆ. ಚಿಂತೆ ಅನ್ನೋದು ಅವರಿಗೆ ಅವಿದ್ಯೆ ಆಗಿಬಿಡ್ತದೆ. ಶ್ಲೋಗನ್. ಸದಾ ಪ್ರಸನ್ನ ಚಿತ್ತ रहना है तो बुद्धि रूपी कंप्यूटर में फुल स्टॉप की मात्रा लगाओ. ಸದಾ ಪ್ರಸನ್ನ ಚಿತ್ತ ಆಗಿ ಇರುವುದಾದರೆ ಬುದ್ಧಿಯ ಕಂಪ್ಯೂಟರ್ದಲ್ಲಿ ಪೂರ್ಣ ವಿರಾಮದ 0 ಹಾಕಿರಿ, ಪೂರ್ಣ ವಿರಾಮದ ಚಿಹ್ನೆ ಹಾಕಿರಿ. ಅಚ್ಚಾ. ಓಂ ಶಾಂತಿ.
जो तेरे